ರಾಯಚೂರು ಜಿಲ್ಲೆ ಬರ ಪರಿಸ್ಥಿತಿ ಪರಿಶೀಲನೆಗೆ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರಿಂದ ತೀವ್ರ ಕ್ರಮ. ರಾಜ್ಯದಲ್ಲಿ ಉಂಟಾಗಿರುವ ಬರ ತೀವ್ರ ಪರಿಸ್ಥಿತಿ, ಕುಡಿಯುವ ನೀರು ಕೊರತೆ, ಬೆಳೆ ಹಾನಿ ಸಮಗ್ರ ಅಧ್ಯಯನಕ್ಕಾಗಿ ಸಂಪುಟ ಸಚಿವ ಅಜಯ್ ಧರ್ಮ್ ಸಿಂಗ್ ಅವರು ಇಂದು ರಾಯಚೂರು ಜಿಲ್ಲೆಗೆ ಆಗಮಿಸಿದ್ದು, ಜಿಲ್ಲೆಯ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳ ಸಭೆ ಕರೆದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದಂತೆ 7 ಮತ್ತು 8 ರಂದು 2 ದಿನಗಳ ಕಾಲ ಪ್ರವಾಸ ಕೈಗೊಂಡಿರುವ ಸಚಿವರು ಇಂದು ರಾಯಚೂರು ಗ್ರಾಮಾಂತರ, ದೇವದುರ್ಗ, ಲಿಂಗಸಗೂರು, ಮಸ್ಕಿ ತಾಲೂಕುಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಬಳಿಕ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸವನಗೌಡ ದದ್ದಲ್, ಜಿಲ್ಲಾಧಿಕಾರಿ ಪೂರ್ವಿತಾ ಎಸ್, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷು ಗಿರಿ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಗ್ರ ಮಾಹಿತಿ ಪಡೆದರು. ಸಭೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಳೆ ಕೊರತೆ, ಹತ್ತಿ, ಭತ್ತ, ಮುಂಗಾರು ಹಂಗಾಮಿನ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿರುವ ವರದಿಯಾಗಿದೆ. ಅಂತರ್ಜಲ ಮಟ್ಟವು ಗಣನೀಯವಾಗಿ ಕುಸಿದಿದ್ದು, ಬೇಸಿಗೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇಲ್ಲ ಎಂದು ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ತಿಳಿಸಿದ್ದಾರೆ. ಸಚಿವರು ರೈತರ ಸಂಪೂರ್ಣ ಸಮಸ್ಯೆಯನ್ನು ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ವರದಿ ಸಮೇತ ವಿವರವಾದ ಚರ್ಚೆ ನಡೆಸಿ ಬರ ಪರಿಸ್ಥಿತಿಯನ್ನು ಎದುರಿಸಲು ಅಗತ್ಯ ಕ್ರಮದ ಬಗ್ಗೆ ಸಚಿವರ ಮಾರ್ಗದರ್ಶನ ನೀಡಿದರು. 8 ರಂದು ಸಿಂಧನೂರು, ಮಾನ್ವಿ, ರಾಯಚೂರು ತಾಲೂಕುಗಳಿಗೆ ಭೇಟಿ ನೀಡಿ ಮಧ್ಯಾಹ್ನ 3 ಗಂಟೆಗೆ ಜಿಲ್ಲಾ ಮಟ್ಟದ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಸಚಿವರ ಈ ಪ್ರವಾಸವು ಜಿಲ್ಲೆಯ ಬರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡು ಹಿಡಿಯುವ ದಿಶೆಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ವರದಿಗಾರರು ಗಾರಲ್ದಿನ್ನಿ ವೀರನಗೌಡ. ಇವತ್ತು ಕಳೆದ 3 ತಿಂಗಳಲ್ಲಿ ಅತಿ ಕಡಿಮೆ ಮಳೆ ರಾಯಚೂರಿಗೆ ಆಗಿದೆ, ರಾಯಚೂರು ತಾಲೂಕಿಗೆ. ಅದರಲ್ಲಿ ನನ್ನ ಕ್ಷೇತ್ರ ಅಂತೂ ಭಾಳ ಗಂಭೀರ ಪರಿಸ್ಥಿತಿ. ಯಾಕೆಂದರೆ ತಾವು ನೋಡ್ತಾ ಇದ್ದೀರಿ, ಇದು 3ನೇ ಸಾರಿ ಬಿತ್ತಿದಂಥ ಬೆಳೆ. ಇವತ್ತು 3ನೇ ಸಾರಿ ಬಿತ್ತಿದಂಥ ಬೆಳೆ ಅವಸ್ಥೆ ಇದಿದೆ ಮತ್ತು ಕೈನಾಟಿ ಮಾಡಿದಂಥ ಬೆಳೆ ಇದು. ಪ್ರತಿ ಎಕರೆಗೆ 20,000 ರಿಂದ 25,000 ರೂಪಾಯಿಗಳು ರೈತರು ಖರ್ಚು ಮಾಡಿದ್ರು ಸಹಿತ ಇವತ್ತು ಬೆಳೆ ಮಾತ್ರ 100% ಬರಂಗಿಲ್ಲ. ಯಾಕಂದರೆ ಇದು ಇನ್ನೂ ಒಂದು 15 ದಿನಕ್ಕೆ ಪಿಂಕ್ ರೋಗ ಅಟ್ಯಾಕ್ ಆಗ್ತದೆ. ಇದಕ್ಕೇನು ಉಪಯೋಗನೇ ಇಲ್ಲ. ಇದು ಸುಮ್ಮನೆ ಬಿತ್ತಲಾರ್ದಂಗಿರೋದು ಚಲೋ. ಇದು ಒಬ್ಬ ರೈತರದಲ್ಲ ನಾನು ಪಾಡು ಹೇಳೋದು, ಇಡೀ ತಾಲೂಕಿನ ರೈತರದ್ದು ಇದೇ ಪಾಡು. ನೀವು ಎಲ್ಲಿವರೆಗೆ ಕಾಣಿಸ್ತದ ಅಲ್ಲಿವರೆಗೆ ನೋಡ್ರಿ, ಯಾವುದನ್ನೊಂದು ಬೆಳೆ ಬೆಳೆದದನ್ನು ನೋಡ್ರವಲ್ಲ. ಈ ಕಡೆ ಎಲ್ಲಿವರೆಗೆ ಕಾಣಿಸ್ತದ ಅಲ್ಲಿವರೆಗೆ ನೋಡ್ರಿ, ಯಾವ ಬೆಳೆನೂ ಬೆಳೆಯೋಕ್ಕಾಗಿಲ್ಲ. ಇವತ್ತು 2-3 ಸರಿ ಹತ್ತಿ ಇಟ್ಟು ಮತ್ತೆ ತೊಗರಿ ಇಟ್ಟಿದ್ದಾರೆ. ನಿನ್ನೆ ಮೊನ್ನೆ ಏನೋ ಜಿನಿ ಸ್ವಲ್ಪ ಮಳೆ ಆಗಿದೆ, ಅದು ಬಿಟ್ಟರೆ ಏನೂ ಮಳೆ ಆಗಿಲ್ಲ. ನಾನು ಬಹುಶಃ ನನಗೆ ಒಕ್ಕಲ್ತನದ ಬಗ್ಗೆ ನಾಲೆಜು 4ನೇ ಕ್ಲಾಸ್ಲಿಂದನೇ ನನಗೆ ನಾಲೆಜ್ ಇದೆ ಒಕ್ಕಲ್ತನದ್ದು. ಆವತ್ತಲಿಂದ ನನಗೆ ಒಕ್ಕಲ್ತನ ಜ್ಞಾಪಕ ಇದ್ದಂಗೆ ಇಷ್ಟೊಂದು ಭೀಕರ ಬರಗಾಲ ಯಾವತ್ತೂ ರಾಯಚೂರು ತಾಲೂಕಿಗೆ ಆಗಿರಲಿಲ್ಲ. ಅಂಥ ಭೀಕರ ಬರಗಾಲ ಇದೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಕನಿಷ್ಠ 50,000 ರೂಪಾಯಿ ನಾವು ಎಕರೆಗೆ ಕೊಟ್ಟರೆ ಮಾತ್ರ ಆ ರೈತಿಗೆ ಏನಾದರೂ ಹೊಟ್ಟೆಗೆ ಹಿಟ್ಟಾಗ್ತದೆ. ಇದು ನಮ್ಮದು ಮನುಷ್ಯರ ಪಾಡು. ಇನ್ನು ದನಗಳ ಪಾಡಂತೂ ಹೇಳ್ಬಾರ್ದು. ಇನ್ನು ನಾವೇ ಬಾಯಿ ತೆಗೆದು ಏನಾದರೂ ಹೇಳಲಿಕ್ಕೆ ಸಾಧ್ಯ ಇದೆ. ಅವು ಏನು ಹೇಳ್ತಾವೋ, ಎಲ್ಲಿ ಕುಡಿತಾವೋ ನೀರು, ಎಲ್ಲಿ ಮೇವು ತಿಂತಾವೋ, ಏನು ತಿಂತಾವೋ, ರೈತರು ತಂಪಾಡಿ ನೋಡ್ಕೊಂಬಕ್ಕೆ ಕಷ್ಟ ಆಗಿದೆ. ಇನ್ನು ದನಗಳ ಪಾಡಂತೂ ಹೇಳ್ಬಾರ್ದು. ಏನಾದರೂ ಮೇವಿನ ವ್ಯವಸ್ಥೆ ಮಾಡಿರೋಂಥ ಅಧಿಕಾರಿನ ಕೇಳಿದಾಗ ಏನೂ ಮಾಡಿಲ್ಲ ಸರ್ ಅಂತ ಹೇಳ್ತಾರೆ. ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಯಾರಿಗೆ ಯಾವ ರೈತರಿಗೆ ಗೊತ್ತಿದೆ ಸ್ಟಾಕ್ ಇದೆ ಅಂತ? ಯಾವ ರೈತರಿಗಾದ್ರೂ ಇದುವರೆಗೆ ಕೊಟ್ಟಿದ್ದಾರ? ಯಾವ ರೈತರಿಗಾದ್ರೂ ಕೊಟ್ಟಿದ್ದಾರನಪ್ಪ ಮೇವು? ಇವತ್ತು ದನಗಳನ್ನೇ ಕುಲ್ಲ ಬಿಟ್ಟು ಯಾರನ್ನ ಕರ್ಕೊಂಡ್ರಪ್ಪ, ಬದುಕಿದ್ರು ವಾಪಸ್ ಬರಲಿ, ಇಲ್ಲಾಂದ್ರೆ ಹೋಗ್ಲಿ ಆ ಕಡೆ ಅನ್ನೋ ಪರಿಸ್ಥಿತಿಗೆ ರೈತರು ಆಗಿದ್ದಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ, ನಮ್ಮ ಪಕ್ಷ ನಿಮ್ಮ ಪಕ್ಷ ಯಾವ ಪಕ್ಷನೂ ಇಲ್ಲ ರೀ. ಯಾವ ಜನರಿದ್ದರೆ ನಾವು, ಜನ ಇಲ್ಲಾಂದರೆ ನಾವಿಲ್ಲ. ಯಾವ ಸರ್ಕಾರನೂ ಇಲ್ಲ, MLAನೂ ಇಲ್ಲ, MP ಇಲ್ಲ. ಇದನ್ನು ತಿಳ್ಕೊಂಡು ದಯಮಾಡಿ 50,000 ರೂಪಾಯಿ ತಕ್ಷಣ ಅನೌನ್ಸ್ ಮಾಡಬೇಕು. ಈ ಸೆಷನ್ಗಿಂತ ಮೊದಲೇ ಮಾಡಿ ಸಾಲ ಮನ್ನಾ ಮಾಡುವಂಥ ಕೆಲಸ ಸರ್ಕಾರ ದಿಟ್ಟೈತೆ ತಗೋಬೇಕು. ಇವತ್ತೇನು ರಸ್ತೆಗಳು, ರೋಡ್ಗಳು ಆಗ್ತೀವಿ, ಹೋಗ್ತಾವ, ಮಳೆ ಬಾರದ ಮತ್ತು ಮುಂದಿನ ಸಲ ಆಗ್ತೀವಿ. ಆದರೆ ರೈತನ ಬದುಕಿಸಬೇಕು, ರೈತ ಸಮುದಾಯ ಉಳಿಬೇಕು, ರೈತರಿಗೆ ಒಂದು ಬೆನ್ನೆಲುಬಾಗಿರ್ತೇವೆ ಅಂತ ಹೇಳ್ಬೇಕಂದ್ರೆ ತಕ್ಷಣ ಸೆಷನ್ ಚಾಲೋಕ್ಕಿಂತ ಮೊದಲು 50,000 ರೂಪಾಯಿ ಎಕರೆಗೆ ಅನೌನ್ಸ್ ಮಾಡ್ಬೇಕಂತೇಳಿ, ಇದ್ರ ಜೊತೆಗೆ ಸಾಲ ಮನ್ನಾ ಮಾಡಬೇಕು ಮತ್ತು ದನಗಳಿಗೆ ಮೇವಿನ ವ್ಯವಸ್ಥೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಳ್ತಾರೆ. ಸಚಿವರು ಎಲ್ಲ ಜಿಲ್ಲಾಧಿಕಾರಿಗಳು, ನಮ್ಮ ಈ ಒಂದು ಭಾಗದ ಶಾಸಕರು ಎಲ್ಲರೂ ನಾವು ಸೇರಿ ಪ್ರತಿಯೊಂದು ತಾಲೂಕಿಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಇವಾಗ ರಾಯಚೂರಲ್ಲಿ ನನಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ. ಎಲ್ಲ ಅಧಿಕಾರಿಗಳ ಜೊತೆ ನಾವು ಸಮಾಲೋಚನೆಯನ್ನು ಮಾಡಿ ನಾವು ಪ್ರತಿಯೊಂದು ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದೀವಿ. ಜನರ ಜೊತೆ ಮತ್ತು ರೈತರ ಜೊತೆ ಏನು ಭಾಳಷ್ಟು ಒಂದು ಸಂಕಷ್ಟದಲ್ಲಿದ್ದಾರೆ, ಅವರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀವಿ, ಅವ್ರ ಹೊಲಕ್ಕೆ ಹೋಗ್ತಾ ಇದ್ದೀವಿ. ಅವರ ಸಂಕಷ್ಟ ಏನಿದೆ ಅಂತ ನಾವು ಅರಿತುಕೊಂಡು ನಾವು ಒಂದು ವರದಿಯನ್ನು ಒಪ್ಪಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ನಮಗೆ ಹೇಳಿದ್ದಾರೆ, ಈ ಒಂದು ವರದಿ ಪ್ರತಿಯೊಂದು ತಾಲೂಕಿಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಭಾಳಷ್ಟು ಒಂದು ಗಂಭೀರವಾದ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇವಾಗ ನಾನು ತಿಳಿದಿರುವಂತೆ ಸುಮಾರು ಒಂದು 2,27,000 ಹೆಕ್ಟೇರ್ ಏನು ಬಿತ್ತನೆ ಆಗಿದೆ,
ಅದರಲ್ಲಿ ಹತ್ತಿ ಸುಮಾರು 1,60,000 ಬಿತ್ತನೆ ಆಗಿದೆ. ಅದು ಬಿಟ್ಟರೆ ಸೂರ್ಯಕಾಂತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು 90% ನಷ್ಟ ಆಗಿದೆ. ಅದಕ್ಕೆ ಏನೇನು ಮಾಡ್ಬೋದು ಅಂತ ನಾವು ಒಂದು ವರದಿ ಕೊಡ್ತೀವಿ. ಈಗ ರೈತರು ಸಾಲ ಮನ್ನಾ ಮತ್ತು ಬರ ಘೋಷಣೆ ಮಾಡಬೇಕು, ತ್ವರಿತವಾಗಿ ನಮಗೆ ಪರಿಹಾರ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಿರೋಂಥದ್ದು. ಹೌದು, ಹಿಂದೆ ಇರ್ತಕ್ಕಂಥ 2023 ಕೂಡ ಇಂತಹ ಒಂದು ಪರಿಸ್ಥಿತಿ ಬಂದಿತ್ತು. ಆವಾಗ ನಮ್ಮ ಸರ್ಕಾರವು ಕೂಡ ಸುಮಾರು 200ಕ್ಕಿಂತ ಹೆಚ್ಚಿನ ಒಂದು ಕ್ಷೇತ್ರಗಳಲ್ಲಿ ಒಂದು ಬರಗಾಲ ಅಂತ ಘೋಷಣೆ ಮಾಡಿದರು. ಈ ಬಾರಿಯೂ ಕೂಡ ನಮ್ಮ ಸರ್ಕಾರ ಯಾವಾಗಲೂ ಕೂಡ ರೈತರ ಪರವಾಗಿ ಇದೆ. ಅವ್ರು ಏನೇನು ಮಾಡಬೇಕು ಅಂತ ಎಲ್ಲವನ್ನು ಕೂಡ ಮಾಡ್ತೀವಿ. ಕೇಂದ್ರದ ನೆರವು ಇದೆ.